ಅವನು ಹೇಳಿದ ನಾನು ಉಪಸ್ಥಿತಿರ್ತೀನಿ ಒಬ್ಬರ ಅವರೆಲ್ಲ ಅವ್ರಿಗೆ ನಿಖಿಲ್ ಕುಮಾರಸ್ವಾಮಿ ವೈಭವೀಕರಣ ಅಂತ ಯಾರು ಕಾಂಗ್ರೆಸ್ನವ್ರು ಹೇಳಿದ್ರು. ಹೌದು, ಹೋರಾಟ ಮಾಡೋದೇ ಅವ್ರ ಮುಂದಿನ ಭವಿಷ್ಯ ಸಲುವಾಗಿ ಮಾಡ್ತಾರೆ. ಹೋರಾಟ ಎದಕ್ಕೆ ಮಾಡ್ತಾರೆ? ಒಂದು ಕಡೆ ಜನರ ಇದಕ್ಕೆ ಕಳಕಳಿ ಇರಬೇಕು, ನಾಟಿಕೆ ಇರಬಾರ್ದು. ನಾವು ಇಲ್ಲಿ ಹೋರಾಟ ಮಾಡಿದ್ದೀವಿ ಕೆರೆಗೆ ನೀರು ತುಂಬೋದು ಅಂತೇಳಿ. ಇವತ್ತೆಲ್ಲ ಕೆರೆ ನೀರು ತುಂಬ ಇಲ್ಲಿ ಬಿಜಾಪುರ ಇಷ್ಟು ಬರಗಾಲ ಬಿದ್ರೂ ಸಹ ಜನರಿಗೆ ಕುಡಿ ನೀರಿನ ಸಮಸ್ಯೆ ಎಲ್ಲಿ ಹಾಕಾರಿಲ್ಲ. ಎಲ್ಲರೂ ಒಂದು ನಾಲ್ಕು ಹಳ್ಳಿಯಾಗಿರ್ಬೋದು ಅಟ್ಟೆ. ಅದು ಒಟ್ಟಾರೆ ಇಡೀ ಬಿಜಾಪುರ ಡಿಸ್ಟಿಕ್ ನೋಡ್ರಿ ಕೆರೆಗೆ ನೀರು ತುಂಬಿದ ಮ್ಯಾಗ ಅದು MP ಪಾಲ್ಟ್ರ್ ಮಾಡಿದ್ರೆ ಅಟ್ಟೆ ಯಾರು ಮಾಡ್ಯಾರ ಅವ್ರ ಕ್ರೆಡಿಟ್ ಹೋಗಿ ಹೋಗ್ತೈತಿ. ನಾವು ಹೊಟ್ಟೆ ಕಿಚ್ಚಿನಿಂದ ಇವತ್ತು ನೀನೇ ಒಣ ದ್ರಾಕ್ಷಿದು ಮಾಡಿದೀವಿ. ಇವತ್ತು 390-400 ರೂಪಾಯಿಗೆ ಒಣ ದ್ರಾಕ್ಷಿ ಹೋಗ್ಲಕತ್ತೈತಿ. ಎಲ್ಲ ಭಾಗವಾನ್ರು ಏನು ಮಾಡಿಬಿಟ್ಟಿದ್ರು, ಅವರೇ ಲೀಲಾವ್ ಬಿಡೋದು, ಅವರೇ ತೊಗೋದು. ಪಾಪ ರೈತಗೆ ಗುರುತೇ ಆಗ್ತಿಲ್ಲ, ಮುಗ್ಧ ರೈತ ಅವ್ರ ಮುಂದೆ ಹಿಂಗೆ ಭಾಳ ಜನ ಹಿಂಗೆ ಹಾರಿಸ್ತಿದ್ರು. ಈ ಮನೆ ಆನ್ಲೈನ್ ಮಾಡಿದ್ದೀವಿ. ಇವತ್ತು 15-20 ಕೋಟಿ ಪ್ರತಿಯೊಂದು ಆನ್ಲೈನ್ದಾಗ ಇದು ಬರ್ಲಾಕತ್ತೈತಿ. ಅದರಿಂದ ರೈತರು ಉದ್ಧಾರ ಆದರು ಮತ್ತು ಇಡೀ ಜಗತ್ತಿನ ಎಲ್ಲ ವ್ಯಾಪಾರಸ್ಥರಿಗೆ ಬರ್ಲಾಕತ್ತಾರೆ ಬಿಜಾಪುರಕ್ಕೆ. ಇವ್ರು ಏನು ಮಾಡ್ತಿದ್ರಿ, 10 ಮಂದಿ ಮತ್ತೊಬ್ಬ ವ್ಯಾಪಾರಸ್ಥರು ಬರ್ಬೇಕಂದ್ರೆ 10 ಲಕ್ಷ ರೂಪಾಯಿ ಕೊಟ್ಟು ಇವ್ರು ಮೆಂಬರ್ಶಿಪ್ ತೊಗೋಬೇಕು. ಹೊರಗಿನವ್ರು ಬಂದು ಈಗ ನಾನು ಮನೋಕ ಬೇಡ್ತೀನಿ, ಮುಂಬೈದವ್ ಬಂದು ನಾನು ಕೇಳ್ತೀನಂದ್ರೆ ಇವ್ರಿಗೆ 10 ಲಕ್ಷ ರೂಪಾಯಿ ಕೊಟ್ಟು ಮೆಂಬರ್ ಆದ್ರೆ ಕೇಳ್ತೀವಿ. APMC ಕಾನೂನು ಪ್ರಕಾರ 1,000 ರೂಪಾಯಿ ಕೊಟ್ಟರೆ ಒಂದು ಲೈಸೆನ್ಸ್ ಕೊಟ್ಬಿಡ್ತಾರೆ. ಇವ್ರು ಏನು ಹೇಳ್ತಿದ್ರು ವ್ಯಾಪಾರಸ್ಥರು, ಇಲ್ಲ ಅವ ಸರಿ ಇಲ್ಲ ಅವನಿಗೆ ಕೊಡಬೇಡ್ರಿ, ಕ್ಯಾಶ್ ಅವ್ನು ಕೊಡ್ತಾನೆ ಅವನಿಗೆ ಮಾರ್ರಿ. ಇವತ್ತು 390 ಆಗೈತಿ. ಇದೇ APMC ಮಿನಿಸ್ಟ್ರ್ ನಮ್ಮ ಜಿಲ್ಲೆದವನೇ ಇದ್ದಾರೆ, ಪುಣ್ಯಾತ್ಮ ಶಿವಾನಂದ ಪಾಟೀಲ. ಅವ ಇದ್ದಾಗ ಆಗಲಿಲ್ಲ. ಅವ್ನು ತೆಗೆದು ಒಗದ ಮ್ಯಾಗ ನಾವು ಹೋದೆ APMC. ಅವ ಇರುತ್ತಾನ ಅದೊಂದು ಪಾಪ ಅಲ್ಲಿ ವ್ಯಾಪಾರಸ್ಥರಿಗೂ ತೊಂದರೆ ಕೊಟ್ಟವ. ನಮ್ಮ ವ್ಯಾಪಾರಸ್ಥರಿಗೆ ಪಾಪ ಗೋಡೌನ್ ಖಾಲಿ ಅದಾವ ಅಲ್ಲಿ. ಅವ್ರ ಅಂಗಡಿ ನಡೆಯಲಾರದವರು 4 ಗೋಡೌನ್ ಇದ್ದವ್ರು ಒಂದು 2 ಗಾಡಿ ಗೋಡೌನ್ಗೆ ಬಾಡಿಗೆ ಕೊಟ್ಟು ಜೀವನ ಮಾಡ್ತಿದ್ರು. ಅದಕ್ಕೆ ಕಲ್ಲು ಹಾಕಿದ್ದ ನಾನೇ. ಆ ಸೆಕ್ರೆಟ್ರಿಗೆ ಅಂಜಿಸಿ ಬೆದರಿಸಿ ಎಲ್ಲ ಇವತ್ತು ವ್ಯಾಪಾರಸ್ಥರು ಪಾಪ 4-5 ಗೋಡೌನ್ ಅದಾವ. ಅವರು ವ್ಯಾಪಾರ ಕಡಿಮೆ ಆಗೈತಿ. ಮೊದಲಿನ ಹತ್ತಿ ಬರಲ್ಲಾಗೈತಿ, ಮೊದಲಿನ ಜೋಳ ಬರಲ್ಲಾಗೈತಿ. ಎಲ್ಲನೂ ಅಲ್ಲೆಲ್ಲೇ ಮಾರಾಟ ಆಗಿ ಹೋಗಿಬಿಡ್ತದೆ. ಸ್ಪಿನ್ನಿಂಗ್ ಮಿಲ್ಗಳಾಗಲ್ಲ. ಪಾಪ ಅವ್ರ ಮನೆ ನಡಿಬೇಕಿಲ್ರಿ, ಅವ್ರಿಗೂ ನೋಟಿಸ್ ಕೊಟ್ಟು ಅವ್ರನ್ನ ಹೊರಗೆ ಹಾಕ್ತೀನಿ ಅಂದ. ಈ ದ್ರಾಕ್ಷಿದು ಮಾಡಲಿಲ್ಲ ಅವ ಇರುತ್ತಾನ. ಅವು ಹೋದ ಒಂದು ವಾರನಾಗೆ ನಾ ಮಾಡದೆ. ಇವತ್ತು ಇಡೀ ರೈತರು ಖುಷಿ ಅದಾರ. APMCಗೆ ಸೆಸ್ ಬಂದಂಗೆ ಆಯಿತು, APMCಗೆ ನಮ್ಮ GST ಬಂದಂಗೆ ಆಯ್ತು. ನಮ್ಮ ಸರ್ಕಾರಕ್ಕೆ ರೈತನಿಗೆ ನ್ಯಾಯಯುತವಾದ ಬೆಲೆ ಸಿಕ್ತು. ಹಿಂಗೆ ಮನೋಕ ಹಾರಿಸೋದು ಬಂದ್ ಮಾಡಿದೀವಿ. ಬರೀ ಹಿಂಗೆ ಅವ ಸ್ಯಾಂಪಲ್ ತೊಗೋದು ಹಿಂಗೆ ಅದ್ರ ರೇಟ್ ಫಿಕ್ಸ್ ಮಾಡಿ ಅದ್ರಾಗೆ ಮತ್ತು ಬಾಕ್ಸ್ನಾಗ ಹಾಕಿ ತನ್ನ ಮೊಬೈಲ್ದಾಗ ರೇಟ್ ಬರೀದು 380, 290 ಏನು ಬರೀ ಲಾಟ್ ನಂಬರ ರೈತನ ಹೆಸರು ಎಲ್ಲ ಇರ್ತೈತಿ. ಅದ್ರ ಮುಂದೆ ಅವ್ನು ರೇಟ್ ಇದು ಮಾಡಿಬಿಟ್ಟಂದ್ರೆ ಅವನು ಮಣಕ್ಕೆ ಒಂದು ಸಲ ಲೀಲಾವ್ ಆಯ್ತಂದ್ರೆ ಒಬ್ಬ ರೈತನಿಗೆ 3 ಕಿಲೋದೊಂದು ಬಾಕ್ಸ್ ಹಾಳಾಗ್ತಿತ್ತು. 3 ಕಿಲೋ ಇಂಟು 400 ಹಿಡಿದ್ರೆ 1,200 ರೂಪಾಯಿ ಹೋಗ್ತಿತ್ತು ಒಬ್ಬ ರೈತಗೆ.